ನನಗನ್ಸುತ್ತೆ ಮುಂದೆ ರಮ್ಯಾ ಕೊಡೋ ಕಾಟನ ತಡ್ಕೊಳಕ್ಕಾಗದೆ ರಾಧಿಕಾ ಮನೆ ಬಿಟ್ಟು ಹೋಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ. ಚೇಚೆ, ಹೊಟ್ಟೆನಲ್ಲಿ ಮಗು ಇಟ್ಕೊಂಡು ನೀನ್ ಈ ರೀತಿ ಎಲ್ಲ ಮಾತಾಡ್ಲೇಬಾರ್ದು ರಾಧಿಕಾ. ನೋಡು, ನೀನ್ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಕಷ್ಟ ಬಂತು ಅಂತ ಹೆದರ್ಕೊಂಡ್ರೆ ಹೇಗೆ ರಾಧಿಕಾ? ನಿನ್ ನಂಬಿಕೆ ಇವತ್ತಲ್ಲ ನಾಳೆ ನಿಜ ಆಗೇ ಆಗತ್ತೆ. ನಿನ್ ಮಾತನ್ನ ಎಲ್ಲರೂ ಒಪ್ಕೊಳ್ಳೋಂಥ ದಿನ ಬಂದೇ ಬರುತ್ತೆ. ಬರಲ್ಲ, ಖಂಡಿತ ಬರಲ್ಲ. ಆದ್ರೆ ರಾಧಿಕಾ ಮನೆ ಬಿಡೋ ಪರಿಸ್ಥಿತಿ ಅಂತೂ ಬಂದೇ ಬರುತ್ತೆ. ನೋಡ್ತಾ ಇರು. ಶಾಂತನು ಏನಾದರೂ ರಮ್ಯಾನ್ ಕರೆಸ್ಕೊಂಡಿದ್ದಾನ? ನನಗೆ ಅನುಮಾನ ಇದೆ ಪ್ರದೀಪ, ಒಂದ್ಸರಿ ಚೆಕ್ ಮಾಡಿ ನೀನು. ಇಲ್ಲ ಡ್ಯಾಡ್, ಶಾಂತನು ಮೊದಲಿನ ಹಾಗಿಲ್ಲ, ಸ್ವಲ್ಪ ಬದಲಾಗಿದ್ದೇನೆ ಅಂತ ಅನಿಸ್ತಿದೆ. ಅವನು ಬದಲಾಗಿದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇತ್ತೀಚೆಗಂತೂ ನೀನು ಶಾಂತನು ಒಡ ಹುಟ್ಟಿದ ಒಂಥರ ಆಡ್ತಾ ಇದೀಯಾ. ಒಳ್ಳೇದಲ್ಲ ಕಣೋ, ಇದು ಒಳ್ಳೇದಲ್ಲ. ಅವನೇನಾದ್ರೂ ನಿನ್ನ ಕಣ್ಣಿಗೆ ಮಣ್ಣೆ ಹರ್ಚಿದ್ರೆ ಆದಷ್ಟು ಬೇಗ ಕಣ್ಣನ್ನು ಒರೆಸ್ಕೊಂಬಿಡು. ಇಲ್ಲ ಅಂದ್ರೆ ಮುಂದೆ ಒಂದು ದಿವಸ ಕಣ್ಣು ಕಾಣದೇವ್ರಾಗುತ್ತೆ. ಹಾಗೆ ಮಾಡ್ತಾನವನು. ದಾರಿ ಇದೆ ರಾಧಿಕಾ. ನೀನ್ ಇಲ್ಲೇ ಇದ್ಕೊಂಡು ವಿಶ್ವ ಸತ್ತಿಲ್ಲ ಅನ್ನೋ ಸತ್ಯನ ಎಲ್ಲರ ಹತ್ರನೂ ಪ್ರೂವ್ ಮಾಡು. ನಾನು ನಿನ್ನ ಎಷ್ಟೊಂದು ಗೋಳು ಇಟ್ಕೊಂಡಿದ್ದೀನಿ. ನಾನ್ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ. ನಾನು ನಿನ್ ಜೊತೆನೇ ಇರ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡ ರಾಧಿಕಾ. ಜೊತೆಯಲ್ಲಿ ಇದ್ಕೊಂಡೇ ವಿಷ ತಿನ್ನೋ ಹಾಗೆ ಮಾಡ್ತಾನವನು. ನಿಮಗೆ ಗೊತ್ತೇ ಆಗಲ್ಲ. ನೋಡು ಪ್ರದೀಪ, ನೀನು ಮತ್ತೆ ರಮ್ಯಾ ಅವನ ಅಡಿಯಾಳಾಗಿರೋದು ನಿಜನಾಗಿದ್ರೆ ಆದಷ್ಟು ಬೇಗ ಅದರಿಂದ ಹೊರಗಡೆ ಬನ್ನಿ. ಇಲ್ಲ ಅಂದ್ರೆ ಪಶ್ಚಾತ್ತಾಪ ಪಡೋ ದಿನ ದೂರ ಇಲ್ಲ. ಹೇಳ್ತಾ ಇದ್ದೇನೆ ನಾನು. ಪಶ್ಚಾತ್ತಾಪ ಅವನು ಪಡಬೇಕು ಡ್ಯಾಡ್. ಹಾಗೆ ಮಾಡ್ತೀನಿ. ಶಾಂತನು ಲೈಫಲ್ಲಿ ಲಗೋರಿ ಆಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಆದರೆ ನಿಮ್ಮ ಜೊತೆಗೆ ಸೇರಿಸ್ಕೊಳ್ಳದೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಮತ್ತಿನ್ಯಾವತ್ತೂ ಅವನ ಮೇಲೆ ಎಳಬಾರ್ದು ಅಂತ ಹೊಡೆತ ಕೊಡ್ತೀನಿ. ಇಲ್ಲಿ ತನಕ ನಾವು ಅವನಿಂದ ಸೋಲು ಅನುಭವಿಸಿದ್ದೆಲ್ಲ ಮರ್ತು ಹೋಗುವಂಥ ಸೋಲನ್ನ ನಾನು ಅವನಿಗೆ ಕೊಡ್ತೀನಿ. ನೋಡ್ತಾ ಇರಿ. ನಿನ್ನ ಈ ದಿಢೀರವಾದ ಬದಲಾವಣೆಗೆ ಕಾರಣ ಏನು ಅಂತ ಕೇಳಬಹುದಾ? ರಾಧಿಕಾ ಪರವಾದ ನಿನ್ನ ಮಾತುಗಳನ್ನ ಈಗಲೂ ನಂಬೋದಕ್ಕಾಗ್ತಿಲ್ಲ ನನಗೆ. ಮಾವ, ರಾಧಿಕಾನು ನನ್ನ ಹಾಗೆ ಒಂದು ಹೆಣ್ಣಲ್ವಾ? ಅದು ಅಲ್ಲದೆ ಇಂಥ ಸಮಯದಲ್ಲಿ ನಾವು ಅವಳನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು. ರಮ್ಯಾ, ಮತ್ತೆ ರಾಧಿಕಾ ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ರಾತ್ರಿ ಪಾಪ ಅವಳ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬಿಟ್ಟೆ. ಅವಳನ್ನ ಎದ್ಸಿ ಈ ಹಾಲು ಕೊಟ್ಬಿಟ್ಟು ಬರ್ತೀಯಾ? ಸರಿ ಅತ್ತೆ, ಕೊಡಿ. ಯಾರಮ್ಮ?
ಯಾರಿಗೆ ಬೇಸರ ಆಗೋಗಿ ಮಾಡಿದ್ದು? ನಾನೇಪ್ಪ. ರಾಧಿಕಾ ಪಾಪ ನಿನ್ನೆ ಅಷ್ಟಲಕ್ಷ್ಮಿ ವ್ರತ ಮಾಡ್ತೀನಿ ಅಂತ ಹೇಳಿದ್ಲು. ವಿಧವೆಯರು ಈ ವ್ರತ ಮಾಡಬಾರ್ದು ಅಂತ ನಾನೇ ಸ್ವಲ್ಪ ರೇಗಿದ್ದೆ. ರಮ್ಯಾ ಹೋಗಪ್ಪ, ಎದ್ದಿದ್ದಾಳ ನೋಡು. ಕುತ್ಕೋ ಶಾಂತನು, ಕಾಫಿ ಕಳಿಸ್ತೀನಿ. ಅತ್ತೆ, ಅಜ್ಜಿ, ಅತ್ತೆ, ಅಜ್ಜಿ ಬೇಗ ಬನ್ನಿ. ರಾಧಿಕಾ, ಏನಮ್ಮ ಇದೆಲ್ಲ? ಅದಕ್ಕೆ ನೋಡಿ ನೋಡಿ ನಿಮ್ಮ ಮುದ್ದಿನ ರಾಧಾರಾಣಿ ಅವತಾರ. ರಾಧಿಕಾ, ಏನಮ್ಮ ಇದು? ಪೆಟ್ಟ ಮೇಲೆ ಯಾರಾದ್ರೂ ಅರ್ಶನ ಕುಂಕುಮ ಚೆಲ್ತಾರ? ಯಾಕಮ್ಮ ಹೀಗಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಪ್ಲೀಸ್, ಏನಮ್ಮ ಇದೆಲ್ಲ? ರಾಧಿಕಾಗೆ ಏನಾಯ್ತು? ಗೊತ್ತಿಲ್ಲಪ್ಪ ಶಾಂತನ್. ನಿನ್ನೆ ರಾತ್ರಿ ನೀನ್ ಈ ವ್ರತ ಮಾಡೋದು ಬೇಡ ಅಂತ ಹೇಳಿದ್ದಷ್ಟೇ. ನಾನು ವಿಧವೆ ಅಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋದ್ಲು. ಈಗ ನೋಡಿದ್ರೆ ನಾನು ನಿಮ್ಗೆ ಹೇಳಿದ್ನ ಇದು ಅಮ್ಮ, ಅವಳು ವಿರುದ್ಧವಾಗಿ ಯಾರು ಮಾತಾಡೋದು ಬೇಡ ಅಂತ. ಈಗ ನೋಡಿ ಏನಾಗಿದೆ ಅಂತ. ರಾಧಿಕಂಗೆ ಏನಾಗಿದೆ? ಯಾಕೆ ಹೀಗೆ ಆಡ್ತಿದ್ದಾಳೆ? ಆಗೋದೇನಿದೆ ರಮ್ಯಾ? ರಾಧಿಕಾ ಮಾನಸಿಕ ಸ್ಥಿಮಿತ ಕಳ್ಕೋತಾ ಇದ್ದಾಳೆ. ನನ್ಗನ್ಸುತ್ತೆ ಅವಳಿಗೆ ಅರೆಹುಚ್ಚು ಶುರುವಾಗಿದೆ ಅಂತ.
ರಾಧಿಕಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಪಾಪಿ, ಇದನ್ನೆಲ್ಲ ನೀನೇ ಮಾಡಿದ್ದು. ನನ್ನನ್ನ ಹುಚ್ಚಿಯನ್ನಾಗಿ ಮಾಡೋದಕ್ಕೆ ನೀನ್ ಇಷ್ಟು ಕೆಳಮಟ್ಟ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರಾಧಿಕಾ, ನಿಂದ್ ಯಾಕೋ ಅತಿ ಆಯ್ತು. ಇದನ್ನೆಲ್ಲ ಶಾಂತನ ಮಾಡೋದಕ್ಕೆ ಹೇಗ್ ಸಾಧ್ಯ? ಇಲ್ಲ ಅತ್ತೆ, ಇದನ್ನೆಲ್ಲ ಇವನೇ ಮಾಡಿದ್ದು. ಇವನ ನಂಬೇಡಿ. ರಾಧಿಕಾ, ನಂಬೋ ಅಂತ ಮಾತಾಡಿದ್ರೆ ನಂಬೋದು. ನೀನೇನ್ ಮಾತಾಡ್ತಾ ಇದೀಯೋ ಜ್ಞಾನ ಇದೆಯಾ ನಿನ್ಗೆ? ಏನಮ್ಮ ರಾಧಿಕಾ, ಏನಿದೆಲ್ಲ? ಶಾಂತನು ಈಗ ತಾನೇ ಮನೆಗೆ ಬರ್ತಾ ಇದ್ದಾನೆ. ನೀನ್ ಹೇಳೋದು ನೋಡಿದ್ರೆ ಅವ್ನು ರಾತ್ರಿನೇ ಬಂದು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಈ ಕೆಲಸ ಮಾಡಿದಾನೆ ಅಂತ. ಹೌದು, ಅವ್ರ ಮೇಲೆ ಯಾಕೆ ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದೀನಿ ನೀನು? ಇವಾಗ ನಾನು ಏನೇ ಹೇಳಿದ್ರು ನೀವ್ಯಾರೂ ನಂಬೋ ಸ್ಥಿತಿನಲ್ಲಿಲ್ಲ. ಇದನ್ನೆಲ್ಲ ಆ ಕೃಷ್ಣನೇ ಕೊನೆ ಕಾಣಿಸ್ಬೇಕು ಅಷ್ಟೆ. ಶಾಂತನು, ರಾಧಿಕಾ ನಿನ್ ಮೇಲೆ ಅನುಮಾನ ಪಡ್ತಿರೋದಕ್ಕೆ ನೀನ್ ನೊಂದ್ಕೋಬೇಡಪ್ಪ. ಅವಳು ಹೀಗೆ ಆಡ್ತಿರೋದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಏನ್ ಮಾಡೋದು? ಇರ್ಲಿ ಬಿಡಿ ಅಮ್ಮ, ಈ ಮನೆ ನೆಮ್ಮದಿಗೋಸ್ಕರ ನನ್ಗೆ ಎಷ್ಟೇ ಅವಮಾನ ಆದ್ರೂ ಸಹಿಸ್ಕೊತೀನಿ. ಆ ದೇವರು ಅವನು ಬೈದಾನಮ್ಮ, ಎಲ್ಲ ಅವನೇ ನೋಡ್ಕೋತಾನೆ. ಆದಷ್ಟು ಬೇಗ ರಾಧಿಕಾ ಹುಷಾರಾದ್ರೆ ಸಾಕು.
ಶಾಂತನು, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನಿನ್ನನ್ನ ಕಲಿಯುಗದ ಶಕುನಿ ಅಂತ ಕರಿಬೇಕು ಅಂತ ಅನಿಸ್ತದೆ. ಏನ್ ದಳ ಆಗ್ತೀಯ? ಗುಡ್. ಶಕುನಿ ಅಂದ್ರೆ ತುಂಬಾ ಖುಷಿ ಪಡ್ತೀನಿ ಪ್ರದೀಪ್. ಯಾಕಂದ್ರೆ ನಾನು ಮಹಾಭಾರತದ ಶಕುನಿಯ ಅಭಿಮಾನಿ. ಹಾಗಿದ್ರೆ ಶಕುನಿ ಅಭಿಮಾನಿಗಳ ಸಂಘ ಹುಟ್ಕೊಂಡ್ರು ಅಚ್ಚರಿ ಏನಿಲ್ಲ. ಹಾಗೆ ಅನ್ಕೋ ಪ್ರದೀಪ್. ಇಷ್ಟು ದಿನ ನನ್ನ ನೋವನ್ನ ಸೆಲೆಬ್ರೇಟ್ ಮಾಡ್ತಾ ಕಾಲ ಕಳೀತಾ ಬಂದೆ. ಈಗ ಖುಷಿ ಪಡೋ ವಿಷಯ, ನಮ್ಮ ಖುಷಿಗೆ ಅಡ್ಡ ಬರೋ ಯಾರನ್ನೇ ಆದ್ರೂ ತುಳಿಯೋದಕ್ಕೆ ವಾಮ ಮಾರ್ಗ ಅನುಸರಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಈಗ ನೀನ್ ನನ್ನ ಜೊತೆ ಇದೆಯಾ ಅಂದ್ರೆ ನೀನು ಅದೇ ರೀತಿನೇ. ನೆಮ್ಮದಿ ಅನ್ನೋದು ಎಲ್ಲ ಅಡಗಿರುತ್ತೋ ಅದನ್ನ ಬೇಟೆಯಾಡಿ ನಮ್ಮದು ಮಾಡ್ಕೋಬೇಕು ಪ್ರದೀಪ್. ಈಗ ನಾನ್ ಮಾಡ್ತಾ ಇರೋದು ಅದನ್ನೇ. ಈ ಜೀವನ ತುಂಬಾ ಚಿಕ್ಕದು, ಐಸ್ ಕ್ರೀಮ್ ತರ ಬೇಗ ಹೋಗ್ಬಿಡುತ್ತೆ. ಅಷ್ಟರಲ್ಲೇ ನಾವು ಅದನ್ನ ಟೇಸ್ಟ್ ಮಾಡ್ಬೇಕು. ಇನ್ಮೇಲೆ ನೀನ್ ನನ್ನ ಜೊತೆ ಇರ್ತೀಯಲ್ವಾ, ಎಲ್ಲ ಅರ್ಥ ಆಗತ್ತೆ ಬಿಡು. ಪಟ್ಟ ಒಂದು ನಮ್ಮ ಕೈ ಸಿಗ್ಲಿ, ಎಲ್ಲ ತಾನಾಗೆ ಬಂದು ನಮ್ಮ ಕಾಲಡಿ ಬೀಳುತ್ತೆ. ನಿನ್ ಕಾಲಡಿ ಬರೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಶಾಂತನು. ನಿನ್ ಬೆನ್ ಹಿಂದೆ ನಿಂತಿರೋದು ನಿನ್ನನ್ನು ಕಾಪಾಡೋದಕ್ಕಲ್ಲ, ನಕ್ಷತ್ರಿಕನ ಹಕ್ಕಾಡೋದಕ್ಕೆ. ನೀನ್ ನಂಬಿಕೆ ದ್ರೋಹಿ ಆಗಿರುವಾಗ ನಿನಗೆ ನಂಬಿಕೆ ದ್ರೋಹ ಮಾಡಿದ್ರೆ ಏನು ತಪ್ಪಿಲ್ಲ ಬಿಡು. ಪ್ರದೀಪ್, ಏನ್ ಯೋಚನೆ ಮಾಡ್ತಾ ಇದೀಯಾ? ತಲೆಯಲ್ಲಿ ಏನಾದ್ರು ಪ್ಲಾನ್ ಹೊಳಿತಾ ಇದೀಯಾ? ಅದನ್ನ ನನ್ನಲ್ಲಿ ಬಳಸಲ್ಲ ತಾನೆ? ಚಚೆ, ಹಾಗೇನಿಲ್ಲ. ಈ ನಿನ್ ರಾಧಿಕನ್ನ ಅಷ್ಟೊಂದು ಕಾಡೋದಕ್ಕೆ ಹೇಗೆ ಸಾಧ್ಯ? ಅಲ್ಲ, ಎಲ್ರನ್ನೂ ನಿನ್ ರಿಮೋಟ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ಯಲ್ಲ, ಅದನ್ನೇ ಯೋಚನೆ ಮಾಡ್ತಿದ್ದೆ. ನನ್ನ ರಿಮೋಟ್ ಕಂಟ್ರೋಲ್ ರಮ್ಯಾ ಪ್ರದೀಪ್. ಇವಳು ಸಹಾಯ ಇಲ್ಲ ಅಂತಿದ್ರೆ ನಾನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ರಮ್ಯಾ, ತುಂಬಾ ಥ್ಯಾಂಕ್ಸ್. ಆದಷ್ಟು ಬೇಗ ರಾಧಿಕಾನ ಈ ಮನೆಯಿಂದ ಓಡಿಸಿ ಈ ಮನೆಯಲ್ಲಿ ನಮ್ಮ ಅಧಿಕಾರನ ಚಲಾಯಿಸೋಣ. ನೀನು ಹೀಗೆ ಶಾಂತನು ಸಹಾಯ ಮಾಡ್ತಾರ? ಸರಿ ಪ್ರದೀಪ್, ಅಧಿಕಾರ ಹಣ ಎರಡೂ ನಿಮ್ ಕೈಲೇ ಇರುತ್ತೆ ಅನ್ನೋದೇ ನಿಜ. ಆದ್ರೆ ನಾನು ಇನ್ನೂ ಹೆಚ್ಚು ಎನರ್ಜೆಟಿಕ್ ಆಗಿ ಈ ಕೆಲಸ ಮಾಡ್ತೀನಿ. ರಮ್ಯಾ, ಅಧಿಕಾರ ಶಾಂತನು ಕೈಯಲ್ಲಿ, ಹಣ ನನ್ನ ಕೈಯಲ್ಲಿ. ಇನ್ನು ಒಂದೆರಡು ಈ ಥರ ಘಟನೆಗಳು ರಾಧಿಕಾ ಬದುಕಲ್ಲಿ ನಡೆದುಬಿಟ್ರೆ ನಾವು ಅವಳನ್ನು ಹುಚ್ಚಿ ಮಾಡೋದು ಬೇಕಾಗಿಲ್ಲ. ಅವಳೇ ಮನೆಯಿಂದ ಹೊರಟೋಗ್ತಲ್ಲ. ಹೇಳು, ಮಾಡ್ತೀಯಾ? ನಾವು ಹೇಳೋದೇನು ಇಲ್ಲ ಪ್ರದೀಪ್. ಸ್ಕ್ರಿಪ್ಟು ಡೈಲಾಗಲ್ಲಿ ಅವಳೇ ಬರ್ಕೊಂಡಿದ್ದಾಳೆ, ನಾವು ನಿಂತು ನೋಡ್ಬೇಕಷ್ಟೇ. ರಮ್ಯಾ, ಮುಂದಿನ ಸ್ಕ್ರಿಪ್ಟ್ ಏನು? ಜಸ್ಟ್ ವೇಟ್ ಅಂಡ್ ವಾಚ್. ಶಾಂತನು, ರಮ್ಯನ್ನ ಕರೆಸಿರೋದು ನೀನೇ ಅಂತ ನಮ್ಮ ಡ್ಯಾಡ್ಗೆ ಅನುಮಾನ ಬಂದಿದೆ. ಈ ವಿಷಯ ಮನೇಲಿ ಗೊತ್ತಾದರೆ ತುಂಬ ಕಷ್ಟ. ನಿಮ್ಮ ಡ್ಯಾಡಿ ಹೇಗೆ ಅಂತ ನನಗೆ ಗೊತ್ತು ಪ್ರದೀಪ್. ಅವರು ಈ ಕೆಲಸದ ಬಗ್ಗೆ ಹೊಟ್ಟೆ ಉಳಿ ಪಡ್ಕೋತಾರೆ ವಿನಃ ಮನೆಯವ್ರುಗಳಷ್ಟು ಗುಂಡಿಗೆ ಇಲ್ಲ. ನಾನು ಧರ್ಮಾಧಿಕಾರಿ ಆದ್ರೆ ನಿನಗೆ ಬರೋ ಹಣದಿಂದ ಅವ್ರ ಬಾಯಿನ ಮುಚ್ಚಿ. ಡೋಂಟ್ ವರಿ. ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಹೇಗೆ ಇಟ್ಕೊಡ್ಲಿ ಶಾಂತನು? ಸೀರಿಯಸ್ ಆಗಿ ಇದ್ರ ಬಗ್ಗೆ ಥಿಂಕ್ ಮಾಡಲೇಬೇಕು.